ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಂತೆ ಯಾರು ಹೊಣೆ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇತ್ತು. ರಾಜ್ಯ ಸರ್ಕಾರ ಕೂಡ ಮೌನವಾಗಿತ್ತು, ಹೀಗಾಗಿ ಆಕ್ರೋಶ ಕೂಡ ಎದುರಾಗ್ತಾ ಇತ್ತು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸರ ತಲೆದಂಡವಾಗಿದೆ. ಬೆಂಗಳೂರು ಪೊಲೀಸರ ತಲೆದಂಡಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಕಮಿಷನರ್ ಸೇರಿ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅಡಿಷನಲ್ ಕಮಿಷನರ್ ಪಶ್ಚಿಮ ವಿಕಾಸ್ ಕುಮಾರ್ ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ನ ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ನ ಇನ್ಸ್ಪೆಕ್ಟರ್ ಗಿರೀಶ್ ಅವರನ್ನು ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರನ್ನು ಕಳೆದುಕೊಂಡ್ವಿ. ಸಾಕಷ್ಟು ಆಕ್ರೋಶ ಇತ್ತು. ಇಡೀ ರಾಜ್ಯದಾದ್ಯಂತ ಸೂತಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಕೋರ್ಟ್ ಕೂಡ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ತು. ಮತ್ತೊಂದೆಡೆ ವಿಚಾರಣೆ ಕೂಡ ಆಯಿತು. ಈಗ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ 5 ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್, ಅಡಿಷನಲ್ ಕಮಿಷನರ್ ಪಶ್ಚಿಮ ವಿಕಾಸ್ ಕುಮಾರ್ ಅವರು ಕೂಡ ಸಸ್ಪೆಂಡ್ ಆಗಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್, ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಒಟ್ಟು 5 ಪ್ರಮುಖ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ 2 ಎಫ್ಐಆರ್ಗಳು ದಾಖಲಾಗಿದೆ. 2 ಎಫ್ಐಆರ್ಗಳು ದಾಖಲಾಗಿದೆ. ಈ ಸಂಪೂರ್ಣ ಕಾರ್ಯಕ್ರಮ ಆಯೋಜನೆ ನಿರ್ಲಕ್ಷ್ಯ, ಎಲ್ಲದಕ್ಕೂ ಬೆಲೆ ತೆರಬೇಕಾಗುತ್ತೆ. ಇನ್ನು ಭೀಕರ ಕಾಲ್ತುಳಿತ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡೋದಕ್ಕೂ ಕೂಡ ಇದೀಗ ಸಿಎಂ ಅವರು ನಿರ್ಧಾರ ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ನ್ಯಾಯಮೂರ್ತಿ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ತನಿಖೆ ಮಾಡೋದಕ್ಕೆ ಆದೇಶ ಹೊರಡಿಸಲಾಗಿದೆ. ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಲಾಗಿದೆ. ಕೆಎಸ್ಸಿಎ ಪ್ರತಿನಿಧಿ, ಆರ್ಸಿಬಿ ಮ್ಯಾನೇಜ್ಮೆಂಟ್, ಡಿಎನ್ಎ ಪ್ರತಿನಿಧಿಗಳ ಬಂಧನಕ್ಕೆ ಸೂಚನೆ ಹೊರಡಿಸಲಾಗಿದೆ. 3 ಸಂಸ್ಥೆಗಳ ಪ್ರತಿನಿಧಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ತಪ್ಪಿತಸ್ಥರನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ದಾಖಲಾಗಿರುವಂತಹ 2 ಎಫ್ಐಆರ್ ಬಗ್ಗೆ ಸಿಐಡಿ ತನಿಖೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆ ಮಾಡೋದಕ್ಕೆ ಅಂತ ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತಹ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಒಂದು ಏಕಸದಸ್ಯ ಸಮಿತಿ ರಚನೆ ಮಾಡಲಾಗಿದೆ. ಈ ಸಮಿತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುತ್ತೆ. ಇದರ ಜೊತೆಗೆ ಯಾವ ಕಂಪನಿಗಳು, ಯಾವ ಮ್ಯಾನೇಜ್ಮೆಂಟ್ ಕಂಪನಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಯೋಜನೆ ಮಾಡಿ ಬನ್ನಿ ಅಂತ ಎಲ್ಲರನ್ನ ಕರೆಸಿ ಈ ಒಂದು ಘಟನೆಗೆ ಕಾರಣವಾಯಿತು, ಅವರಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಕರಣಗಳು ದಾಖಲಾಗಿದೆ. ಕೆಎಸ್ಸಿಎ ಪ್ರತಿನಿಧಿಗಳು, ಆರ್ಸಿಬಿ ಮ್ಯಾನೇಜ್ಮೆಂಟ್, ಡಿಎನ್ಎ ಪ್ರತಿನಿಧಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಸೂಚನೆ ನೀಡಲಾಗಿದೆ. 3 ಸಂಸ್ಥೆಗಳ ಪ್ರತಿನಿಧಿಗಳನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅಂತ ಆದೇಶ ಹೊರಡಿಸಲಾಗಿದೆ. ತಪ್ಪಿತಸ್ಥರನ್ನು ತಕ್ಷಣವೇ ಅರೆಸ್ಟ್ ಮಾಡುವಂತೆ ಆದೇಶ ಹೊರಡಿಸಲಾಗಿದೆ. ದಾಖಲಾಗಿರುವಂತಹ 2 ಎಫ್ಐಆರ್ ಬಗ್ಗೆ ಸಿಐಡಿ ತನಿಖೆ ಆಗುತ್ತೆ. ಇನ್ನು ಈ ಸಂಪೂರ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ನ್ಯಾಯಮೂರ್ತಿ ಡಿ ಕುನ್ಹಾ ಅವರು ಇವರ ಒಂದು ನೇತೃತ್ವದಲ್ಲಿ ನಡೆಯುತ್ತೆ. ಇನ್ನು ಏನಾಯಿತು ಘಟನೆ, ನಿಜವಾಗ್ಲೂ ಆಗಿದ್ದೇನು, ಆ ಒಂದು ಸ್ಥಳದಲ್ಲಿ ಯಾವ ಒಂದು ಕಂಪನಿಯ ಒಂದು ಕೆಲಸಗಾರರಿದ್ರು, ಯಾರು ಮ್ಯಾನೇಜ್ ಮಾಡ್ತಾ ಇದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಹೊರಬರಬೇಕಾಗತ್ತೆ. ಇನ್ನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಕೂಡ ಕಂಡು ಬಂದಿತ್ತು. ಸರಿಸುಮಾರು 2.5 ಲಕ್ಷ ಜನ ಬಂದಿದ್ದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಇದೇ ಮೊದಲ ಬಾರಿಗೆ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಲಾಗಿದೆ. ಇತಿಹಾಸದಲ್ಲೇ ಇದು ಮೊದಲು. ಹಿಂದೆ ಇಂತಹ ಘಟನೆಗಳು ಆದಾಗ ಅಮಾನತು ಮಾಡಲಾಗಿರಲಿಲ್ಲ. ಕಡ್ಡಾಯ ರಜೆ ಮೇಲೆ ಅಧಿಕಾರಿಗಳನ್ನು ಕಳಿಸಲಾಗ್ತಾ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಆಯುಕ್ತರನ್ನ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ಮೊದಲ ಬಾರಿಗೆ ಬೆಂಗಳೂರು ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಲಾಗಿದೆ. ಈ ರೀತಿ ಅನೇಕ ಘಟನೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ಅಮಾನತು ಮಾಡಲಾಗ್ತಿರಲಿಲ್ಲ. ಆದರೆ ಈಗ
ರಾಜ್ಯ ಸರ್ಕಾರ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದರು. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು, ಯಾರು ಇದಕ್ಕೆ ಹೊಣೆ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ರಾಜ್ಯ ಸರ್ಕಾರ ಮೌನ ವಹಿಸಿರುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇತ್ತು. ಈಗ ಕಠಿಣ ನಿರ್ಧಾರಕ್ಕೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ ಪೊಲೀಸ್ ಆಯುಕ್ತರನ್ನ ಅಮಾನತು ಮಾಡಿರುವಂಥದ್ದು, ಬೆಂಗಳೂರಿನ ಒಂದು ಈ ಆಯುಕ್ತರನ್ನ ಸಸ್ಪೆಂಡ್ ಮಾಡಿರುವಂಥದ್ದು, ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತನಿಖೆ ಮೇಲೆ ಪರಿಣಾಮ ಬೀರುತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನಂತ ಹೇಳಿದ್ರೆ ಪ್ರಮುಖವಾಗಿ ಈ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಸರ್ಕಾರ ಜಾರಿಕೊಳ್ಳುವ ಎಲ್ಲಾ ಪ್ರಯತ್ನದಲ್ಲಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಡೀ ಇನ್ಸಿಡೆಂಟ್ ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ ಇಲಾಖೆಯನ್ನ ಮಾತ್ರ ಹೊಣೆಗಾರಿಕೆಯನ್ನ ಮಾಡಿ, ಇನ್ನು ಉಳಿದಂತೆ ಇಡೀ ಸರ್ಕಾರ ಇರ್ಬೋದು, ಸಚಿವರುಗಳಿರ್ಬೋದು, ಇಲಾಖೆ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಜಾರಿಕೊಂಡಿರುವಂತದ್ದು. ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ IPS ಅಧಿಕಾರಿಗಳ ತಲೆದಂಡ ಆಗ್ತಿರುವಂತದ್ದು. ನೇರವಾಗಿ ಸರ್ಕಾರ 3 IPS ಅಧಿಕಾರಿಗಳನ್ನ ಅಮಾನತನ್ನ ಮಾಡಿರುವಂತದ್ದು. ಒಂದು, ಅದರಲ್ಲೂ ಬೆಂಗಳೂರಿನಂತ ಕಮಿಷನರೇಟ್ ಸಿಟಿಗಳೇನಿದೆ, ಇಲ್ಲಿ ಕಮಿಷನರ್ ಆಗೋದೇ ದೊಡ್ಡ ಕಷ್ಟ. ಆದಂತ ಕಮಿಷನರ್ಗಳನ್ನ ಸಸ್ಪೆಂಡ್ ಮಾಡುವಂತದ್ದು ಇದು ಹುಳಿ ದ್ರಾಕ್ಷಿ ಇದ್ದಂತೆ. ಇಷ್ಟಾದ್ರೂ ಕೂಡ ಈ ಕಮಿಷನರ್ ಈಗಾಗಲೇ ಅಮಾನತಾಗಿರುವಂತದ್ದು, ಹೆಚ್ಚುವರಿ ಪೊಲೀಸ್ ಆಯುಕ್ತ ಆಗಿರುವಂತ ವಿಕಾಸ್ ಅವರ ಅಮಾನತಾಗಿರುವಂತದ್ದು, ಕೇಂದ್ರ ವಿಭಾಗದ DCP ಶೇಖರ್ ಟೆಕ್ಕಣ್ಣ ಅವರನ್ನು ಕೂಡ ನಾವು ಅಮಾನತನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ CM ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಸರ್ಕಾರಕ್ಕೆ ಆಗಬೇಕಾಗಿದ್ದ ದೊಡ್ಡ ಮಟ್ಟದ ಡ್ಯಾಮೇಜ್ ಏನಿತ್ತು, ಆ ಡ್ಯಾಮೇಜ್ ಅನ್ನ ತಡೆದುಕೊಳ್ಳಿಕ್ಕೆ ಪೊಲೀಸ್ ಇಲಾಖೆಯ ಪ್ರಮುಖ ಕೀ ಪೋಸ್ಟ್ ನಲ್ಲಿರುವಂತಹ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡುವ ಮುಖಾಂತರ ತಾವು ಇದರಿಂದ ಸೇಫ್ ಗಾರ್ಡ್ ಆಗ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಏನು ಈ ಪ್ರಕರಣದಲ್ಲಿ 11 ಜನ ಸತ್ತು 24 ಗಂಟೆಗೂ ಅಧಿಕ ಟೈಮ್ ಆಗಿರುವಂತದ್ದು. ಇಷ್ಟಾದ್ರೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಕಲ್ಪ್ರಿಟ್ ನ ಇವರು ಅರೆಸ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದ ಫೈಲ್ವರ್ ಎಷ್ಟಿದೆ ಅನ್ನೋದು ಇಲ್ಲಿ ನಮ್ಗೆ ದೊಡ್ಡ ಮಟ್ಟದಲ್ಲಿ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡ್ಲಿಲ್ಲ. ಇದಕ್ಕೆ ಕಾರಣಕರ್ತ ಆಗಿರುವಂತ ಆರ್ಗನೈಸ್ ಮಾಡಿರುವಂತ RCB ಫ್ರಾಂಚೈಸಿ ಇರ್ಬೋದು, KSE ಇರ್ಬೋದು, DNA ಇರ್ಬೋದು, ಯಾವ ಆರ್ಗನೈಸೇಷನ್ ಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿಲ್ಲ. ಅದರಲ್ಲೂ ಏನು ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ದಾಖಲು ಮಾಡಿರುವಂತಹ FIR ಏನಿದೆ, ದೂರು ಕೊಟ್ಟಿದೆ, ಅದರಲ್ಲಿ ಅವರು ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಪೊಲೀಸ್ ಇಲಾಖೆ ಈ ಒಂದು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಬಂದೋಬಸ್ತ್ ಮಾಡ್ಲಿಕ್ಕೆ ಆಗಲ್ಲ, ಹ್ಯೂಜ್ ಫಾಲೋವರ್ಸ್ ಇರೋದು RCBಗೆ. ಈ ಕಾರಣಕ್ಕಾಗಿ ಇಲ್ಲಿ ಮಾಡೋದು ಬೇಡ, ಒಂದಿಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡು ಮಾಡೋಣ ಅಂತ ಹೇಳಿದ್ರೆ ಏನು ಸ್ಟೇಡಿಯಂನ ಇನ್ಚಾರ್ಜ್ ಇರುವ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿರ್ತಾನೆ ಆತ ಬಂದು ಇಲ್ಲ ಮಾಡ್ಲೇಬೇಕು ಅಂತೇಳಿ ಒತ್ತಡವನ್ನ ಏರಿ ಅವರಿಂದ ಅನುಮತಿ ಬೇಕು ಅಂತೇಳಿ ಸರ್ಕಾರದ ಮಟ್ಟವರೆಗೆ CM DCM ವರ್ಗೂ ಕೂಡ ಅಲ್ಲಿಯ ಮಟ್ಟಕ್ಕೂ ಹೋಗಿ ಅವರ ಮುಖಾಂತರ ನಗರ ಪೊಲೀಸ್ ಆಯುಕ್ತರು ಮತ್ತು ಇತರ ಅಧಿಕಾರಿಗಳ ಮೇಲೆ ಒತ್ತಡವನ್ನ ತಂದು ಇದಕ್ಕೆ ಅನುಮತಿಯನ್ನ ಪಡ್ಕೊಳ್ತಾರೆ. ತೆಗೆದುಕೊಂಡು ಬರುವಂತ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಬರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಇನ್ಸ್ಟ್ರಕ್ಷನ್ ಕೊಡೋದಿಲ್ಲ. ಇವ್ರಿಗೆ ಫ್ರೀ ಪಾಸ ಇಲ್ಲ ಹಣ ಕೊಟ್ಟು ತೆಗೆದುಕೊಳ್ಬೇಕಾ, ಯಾವ ರೀತಿಯಾಗಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಇನ್ನು ಬಂದೋಬಸ್ತು ಮತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಇದೆ ಅಂತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ನಡುವೆ ಮಾತುಕತೆಯಾಗಿ ನಿರ್ಧಾರ ಆಗುವ ಮೊದಲೇ ಇವರು ತಮ್ಮ ಪೇಜಸ್ ಗಳಲ್ಲಿ ಈ ಪೋಸ್ಟ್ ಗಳನ್ನ ಹಾಕ್ತಾರೆ. ಈ ಪೋಸ್ಟ್ ಗಳನ್ನ ಹಾಕಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಬಹುತೇಕವಾಗಿ ಸಾಗರದಂತೆ ಹರಿದು ಬರುವಂತದ್ದು. ಈ ರೀತಿಯಾಗಿ ಹರಿದು ಬಂದಂತ
ಅಭಿಮಾನಿಗಳು ಹೇಗಾದ್ರೂ ಸರಿ ಏನು ಸ್ಟೇಡಿಯಂ ಒಳಗಡೆ ಹೋಗ್ಬೇಕು, ನೋಡ್ಲೇಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಮುಗಿಬಿದ್ದಿದ್ರು. ಒಟ್ಟಾರೆಯಾಗಿ ಸರ್ಕಾರದ ಫೇಲ್ವರ್ ನಿಂದ ಪೊಲೀಸ್ ಅಧಿಕಾರಿಗಳ ತಲೆದಂಡಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಒಂದು. ಇನ್ನೊಂದು, ಗುಪ್ತಚರ ಇಲಾಖೆಯನ್ನು ಇಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ನೆಗ್ಲಿಜೆನ್ಸಿ ಮಾಡ್ತಾರೆ. ಸರ್ಕಾರ ಇರ್ಬೋದು, ಇಲ್ಲ ಇತರೆ ಅಧಿಕಾರಿಗಳಿರ್ಬೋದು. ಗುಪ್ತಚರ ಇಲಾಖೆ ಏನಿದೆ, ಗುಪ್ತಚರ ಇಲಾಖೆಯ ಬಹುತೇಕ ಮೇಜರ್ ಫಾಲ್ಟ್ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ಒಂದು ಫ್ಲೋ ಬರ್ತಾ ಇದೆ ಅಂದ್ರೆ ಇದರ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ಕೊಡಬೇಕು. ADGP ರ್ಯಾಂಕ್ ನ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಅವರಿದ್ರು ಕೂಡ ಗುಪ್ತಚರ ಇಲಾಖೆ ಇದರಲ್ಲಿ ಸಂಪೂರ್ಣವಾಗಿ ಫೇಲ್ವರ್ ಆಗಿದೆ. ಇದನ್ನ ಯಾವ ರೀತಿಯಾಗಿ ಇದರ ಹೊಣೆಯನ್ನ ಅವ್ರಿಗೂ ಹೊರಿಸ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಆದ್ರೆ ಆ ಇಲಾಖೆ ಒಬ್ಬ ಅಧಿಕಾರಿ ವಿರುದ್ಧ ಸರ್ಕಾರ ಅಲ್ಲಿ ಕ್ರಮವನ್ನು ಕೈಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದಂತ ಅಧಿಕಾರಿಯನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ಇದೇ ಕಾರಣಕ್ಕಾಗಿ ಗುಪ್ತಚರ ಇಲಾಖೆಯ ವಿರುದ್ಧ ಸಣ್ಣ ಕ್ರಮವನ್ನು ಕೈಗೊಳ್ಳದೇ ಇರುವಂತದ್ದು ದುರಂತ ಅಂತಾನೆ ಹೇಳ್ಬೋದು. ಸಂತೋಷ್. ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.